ಶರಣಾರ್ಥಿಗಳು ಗುರೂಜಿಯವರೇ. ಅಂದರೆ ನೀವು ನಮಗೆ ಏನೇ ಒಂದು ಅಕ್ಷರ ಕಲಿಸ್ಕೊಟ್ರು ಅವ್ರನ್ನ ಗುರು ಅಂತ ಹೇಳಿದ್ರಲ್ವ, ಅದೇ ರೀತಿ 4 ದಿನದಿಂದ ನಮಗೆ ಏನು ಬೇಕು ಅದನ್ನು ನೀವು ಕಲಿಸ್ತಾ ಇದ್ದೀರಾ. ಅಂದರೆ ನಮ್ಮ ಜೀವನದ ಮೌಲ್ಯಗಳು ಏನು, ಯಾವುದನ್ನು ನಾವು ಮುಂದೆ ಕಲಿಬೇಕು ಅಥವಾ ಮುಂದೆ ಅದನ್ನು ಅಳವಡಿಸ್ಕೋಬೇಕು ಜೀವನದಲ್ಲಿ, ಈ ಥರದನ್ನೆಲ್ಲ ನಮಗೆ ತುಂಬ ಸರಳವಾಗಿ ಮತ್ತು ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅನ್ನೋ ರೀತಿಲಿ ನಮಗೆಲ್ಲರಿಗೂ ಹೇಳ್ಕೊಡ್ತಿದ್ದೀರಾ. ನಮ್ಮ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂತ ಹೇಳಿದ್ರಲ್ಲ, ಅದೇ ರೀತಿ ನೀವು ನಮ್ಮ ಗುರುಗಳಾಗಿದ್ದೀರಾ. ನಮ್ಮ ಬೆನ್ನಿಂದ ನಿಂತು ನಮಗೆ ಪ್ರೋತ್ಸಾಹಿಸ್ತಿದ್ದೀರಾ. ಒಳ್ಳೊಳ್ಳೆ ದಾರಿಗಳು, ಗುರಿಗಳು ಎಲ್ಲನೂ ಹೇಳ್ಕೊಡ್ತಿದ್ದೀರಾ. ಒಂದು 5 ದಿನದಲ್ಲೂ ನಿಜವಾಗ್ಲೂ ಅದ್ಭುತವಾದ ಸೆಷನ್ಗಳೆಲ್ಲ ಇತ್ತು. ಪ್ರತಿಯೊಂದರಲ್ಲೂ ಏನೋ ಒಂದು ಉದ್ದೇಶ ಇದೆ. ನಾವು ಏನೇ ಒಂದು ತಿಳ್ಕೊಬೇಕಂದ್ರೂ ಅಣು ರೇಣು ತೃಣ ಇವೆಲ್ಲದಕ್ಕೂ ಒಂದಿರುತ್ತಲ್ವ, ಏನು ಹೇಳ್ತಾರಲ್ಲ ನೋಡಿ, ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ ಅಂತ. ಅದೇ ರೀತಿ ಏನೇ ತಿಳ್ಕೊಬೇಕಂದ್ರೂ ಏನೇ ಪಡ್ಕೋಬೇಕಂದ್ರೂ ಅದಕ್ಕೆ ಋಣ ಅನ್ನೋದಿರಬೇಕು ಅಂತ. ಅದೇ ರೀತಿ ನಾವು ಯಾವ ಋಣದಲ್ಲಿ ಏನು ಗೊತ್ತಿಲ್ಲ, ಏನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ವೋ ನಿಮ್ಮಂಥವರಿಂದ ನಾವು ಈ ಥರದ್ದೆಲ್ಲ ತಿಳ್ಕೊತಿದ್ದೀವಿ. ತುಂಬ ಅದ್ಭುತವಾಗಿದೆ ಈ ಸೆಷನ್ಗಳು. ನಮ್ಮ ಜೀವನದಲ್ಲಿ ಇವನ್ನ ಅಳವಡಿಸ್ಕೊಂಡ್ರೆ ನಮ್ಮಷ್ಟು ನೆಮ್ಮದಿಯಾಗಿರುವಂಥ ಜೀವ ಇನ್ನೊಂದಿಲ್ಲ ಅಂತ ಅನಿಸುತ್ತೆ. ಅಷ್ಟು ಖುಷಿಯಾಗ್ತಿದೆ. ಪ್ರತಿಯೊಂದರಲ್ಲೂ ಧನ್ಯತಾ ಭಾವ ತಿಳಿಸೋದಿರ್ಬೋದು, ಅಫರ್ಮೇಷನ್ ಮಾಡೋದಿರ್ಬೋದು, ಎಲ್ಲದರಲ್ಲೂ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ವಿಚಾರಗಳು ಕೂಡ ಅಗಾಧವಾದಷ್ಟು ಆಳವಾದಷ್ಟು ತಿಳ್ಕೊಂಡಷ್ಟು ಅದ್ರ ಬಗ್ಗೆ ಅಗಾಧವಾದ ವಿಚಾರಗಳು ಒಳಗಡೆ ಅಡಗಿದೆ. ಸಾಕಷ್ಟು ಇಲ್ಲಿ ಬಂದಿರೋಂಥ ಅಷ್ಟು ಜನಕ್ಕೂ ಮುಂದೆ ಒಳ್ಳೆ ಜೀವನಗಳನ್ನ ರೂಪಿಸ್ಕೊಳ್ಳಿ, ಜೀವನಗಳನ್ನ ಅಂತ ನಾನು ಬಯಸ್ತೀನಿ. ಹಾಗೆ ನೀವು ಕೂಡ ಇನ್ನೂ ಎತ್ತರವಾದ ಸ್ಥಾನಕ್ಕೆ ಹೋಗಬೇಕು. ಮತ್ತು ಇನ್ನು ನಮ್ಮಂಥ ಎಷ್ಟೋ ಜನಗಳಿಗೆ ನೀವು ಕೂಡ ಈ ಥರ ನಿಮ್ಮ ಜ್ಞಾನವನ್ನು ಧಾರೆ ಏರಿತಾ ಬಂದಷ್ಟು ನಮಗೆ ಖುಷಿಯಾಗುತ್ತೆ. ಧನ್ಯವಾದಗಳು ಜಿ. ನಮಸ್ತೆ ರೋಹಿತ್.